ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಲಿಕೆ ಏನಪ್ಪ ಅಂತಂದರೆ, ಒಂದು ಪಂಚತಂತ್ರದ ಕಥೆಯನ್ನು ನೋಡೋಣ. ಭಾರುಂಡ ಪಕ್ಷಿಯ ಕಥೆ. ಈ ಕಥೆಯು ಪಂಚತಂತ್ರದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ನಾವು ಎರಡು ಕತ್ತಿನ ಪಕ್ಷಿಗೆ ಗಂಡಬೇರುಂಡ ಎಂದು ಕರೀತೇವೆ. ಆದರೆ ಆ ಪಕ್ಷಿಗೆ ಪಂಚತಂತ್ರದಲ್ಲಿ ಭಾರುಂಡ ಎಂದು ಕರೀತಾರೆ. ಒಂದು ದೊಡ್ಡ ಸರೋವರದ ಬಳಿ ಒಂದು ಹೊಟ್ಟೆ, ಎರಡು ತಲೆಗಳಿರುವ ಭಾರುಂಡ ಪಕ್ಷಿ ವಾಸವಾಗಿರುತ್ತೆ. ಒಮ್ಮೆ ಒಂದು ಸ್ವಾದಿಷ್ಟವಾದ ಹಣ್ಣೊಂದು ದೊರಕಿತು. ಭಾರುಂಡ ಪಕ್ಷಿಯ ಎರಡು ಮುಖಗಳು ಆ ಹಣ್ಣಿಗಾಗಿ ಕಚ್ಚಾಡತೊಡಗಿದವು. ತಮಗೆ ಒಂದೇ ಹೊಟ್ಟೆ ಇರುವುದು ಎಂಬ ವಾಸ್ತವಿಕ ಸಂಗತಿಯನ್ನು ಅವು ಮರೆತಿದ್ದವು. ಜಗಳದ ಮಧ್ಯದಲ್ಲಿ ಒಂದು ಮುಖವು ಹಣ್ಣನ್ನು ಕಸಿದುಕೊಂಡು ತಿಂದು ಆನಂದಿಸಿತು, ಇನ್ನೊಂದು ನಿರಾಶೆಗೊಂಡಿತು. ಇನ್ನೊಂದು ದಿನ ಕಹಿ ವಿಷದ ಹಣ್ಣು ಸರೋವರದ ಬಳಿ ಬಿದ್ದಿತ್ತು. ಹಣ್ಣು ಸಿಗದ ಮುಖವು ಇನ್ನೊಂದು ಮುಖಕ್ಕೆ, ನೀನು ನನಗೆ ಹಣ್ಣನ್ನು ಕೊಡದೆ ಮೋಸ ಮಾಡಿದೆ, ಆದ್ದರಿಂದ ಈ ಹಣ್ಣನ್ನು ಸಂಪೂರ್ಣವಾಗಿ ತಿನ್ನುತ್ತೇನೆ ಎಂದಿತು. ಮತ್ತೊಂದು ಮುಖವು, ಇದು ವಿಷದ ಹಣ್ಣು, ಇದನ್ನು ತಿಂದರೆ ನಾವಿಬ್ಬರೂ ಸಾಯುತ್ತೇವೆ ಎಂದಿತು. ಆದರೆ ಸಿಹಿ ಹಣ್ಣು ಸಿಗದ ಮುಖವು, ನಿನಗೆ ಹೊಟ್ಟೆ ಕಿಚ್ಚು ಎನ್ನುತ್ತಾ ಹಣ್ಣನ್ನು ತಿಂದುಬಿಟ್ಟಿತು. ಪ್ರತಿಫಲವಾಗಿ ಪಕ್ಷಿಯು ಪ್ರಾಣ ಕಳೆದುಕೊಂಡಿತು. ಹೀಗೆಯೇ ನಮ್ಮಲ್ಲಿ ಉತ್ತಮ ಮನಸ್ಸು ಹಾಗೂ ಕೆಳ ಮನಸ್ಸು ಇರುತ್ತದೆ. ನಾವು ವಿವೇಕದಿಂದ ಉತ್ತಮವಾದ ಉದಾತ್ತವಾದ ಆಲೋಚನೆಗಳನ್ನು ಉಳ್ಳ ಮನಸ್ಸನ್ನು ಉತ್ತೇಜಿಸಬೇಕು. ಆಗ ನಮ್ಮ ಜೀವನ ಸುಂದರವಾಗಿ ರೂಪುಗೊಳ್ಳುತ್ತದೆ. ಕೆಲಸಕ್ಕೆ ಬಾರದ ಆಲೋಚನೆಗಳನ್ನು ನೀಡುವ ಕೆಳ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಅದರಿಂದ ನಾವು ನಶಿಸುತ್ತೇವೆ, ತೊಂದರೆಗಳಿಗೆ ಒಳಗಾಗುತ್ತೇವೆ. ನಿಶ್ಚಿತವಾದ ದೃಢ ಬುದ್ಧಿ ಇಲ್ಲದವನು ಭಾರುಂಡ ಪಕ್ಷಿ ನಾಶವಾದಂತೆ ನಶಿಸುತ್ತಾನೆ. ಆದ್ದರಿಂದ ನಾವು ದ್ವಂದ್ವ ವ್ಯಕ್ತಿತ್ವ, ದ್ವಂದ್ವ ಮನಸ್ಸನ್ನು ಉಳ್ಳವರಾಗದೆ ಚೆನ್ನಾಗಿ ಆಲೋಚಿಸಿ ನಿಶ್ಚಿತವಾದ ಬುದ್ಧಿಯಿಂದ ಕೆಲಸ ಮಾಡಬೇಕು. ಆಗ ನಿಶ್ಚಿತ ಗುರಿಯನ್ನು ತಲುಪಿ ನಿಶ್ಚಿತವಾದ ಮನಸ್ಸಿನಿಂದ ಯಶಸ್ಸನ್ನು ಸಾಧಿಸಲು ಸಾಧ್ಯ. ಧನ್ಯವಾದಗಳು.